ನಮಸ್ಕಾರ ಕರ್ನಾಟಕ. ಗಿಲ್ಲಿ ಹುಟ್ಟುಹಬ್ಬಕ್ಕೆ ಕಾವ್ಯ ವಿಶ್ ಮಾಡಲಿಲ್ಲ ಯಾಕ? ಮತ್ತು ಪಳಾರ್ ಗಿಲ್ಲಿ ನಟನ ಸಿನಿಮಾಕ್ಕೆ ನೆಕ್ಸ್ಟ್ ಹೀರೋಯಿನ್ ಯಾರು ಅದಾರ ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ನಟನ ಬಗ್ಗೆ ಅದ್ಭುತವಾಗಿರುವಂಥ ಸುದ್ದಿಗಳು ನೀವು ಇಲ್ಲಿವರೆಗೂ ಕೇಳಿರಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ಬಿಗ್ ಬಾಸ್ ಮೂಲಕ ಎಲ್ಲ ಗೆದ್ದ, ಎಲ್ಲ ಸಂಭ್ರಮ ಆಯಿತು, ಅಭಿಮಾನಿಗಳು ಬೆಳೆದ್ರು, ಎಲ್ಲ ಆಯಿತು. ಮುಂದೇನು ಏನು ಮಾಡಬಲ್ಲ? ಈ ದಿನ ಹಿಂಗೆ ಪ್ರೋಗ್ರಾಮ್ ಮಾಡ್ಕೊಂತ ಅಡ್ಡಾಡ್ತಾನೋ, ಇಲ್ಲ ದಿನ ಹಿಂಗೆ ಭಾಷಣ ಮಾಡ್ಕೊಂತ ಅಡ್ಡಾಡ್ತಾನೋ, ಇಲ್ಲ ಎಲ್ಲ ಕಡೆ ಪಬ್ಲಿಸಿಟಿ ತೊಗೊಳ್ತಾ ಅಡ್ಡಾಡ್ತಾನೆ ಅಂತಕ್ಕಂಥ ವಿಚಾರದೊಳಗೆ ಎಲ್ಲರೂ ಕುಂತಿದ್ರು. ಬಟ್ ಮಾಧ್ಯಮಗಳಾಗಿರ್ಬೋದು, ಟ್ರೋಲರ್ಸ್ ಆಗಿರ್ಬೋದು, ನಮ್ಮಂಥ ಯೂಟ್ಯೂಬರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಕುತೂಹಲದಿಂದ ಕಾಯ್ತಾರೆ ಗಿಲ್ಲಿಯ ಮುಂದಿನ ಹೆಜ್ಜೆ ಏನು ಅಂತೇಳಿ. ಆ ಹೆಜ್ಜೆ ಏನಪ್ಪ ಅಂತಂದ್ರೆ ಮತ್ತೆ KVN ಸಂಸ್ಥೆಯೊಳಗೆ ಒಂದು ಹೊಸ ಸಿನಿಮಾ ಅನೌನ್ಸ್ ಮಾಡಿಬಿಟ್ರು. ಅದು ಪಳಾರ್ ಅಂತಕ್ಕಂಥ ಸಿನಿಮಾ. ಪಳಾರ್ ಅಂತಪ್ಪ ಅಂತಂದ್ರೆ ಅದಕ್ಕೆ ಅರ್ಥ ನಿಮಗೆ ಈಗ ಆಲ್ರೆಡಿ ಹೇಳಿದ್ದೆ ನಾನು. ಒಂದು ಗಾಂಚಲೆ ತೋರಿಸುವಂಥ ವ್ಯಕ್ತಿ, ಅಥವಾ ಒಂದು ಪೊಗುರು ಅಥವಾ ಟಬರು ಅಥವಾ ಒಣ ತಿಂಡಿ ಅಂತಾರಲ್ಲ, ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ಈ ಪಳಾರ್ ಅಂತಕ್ಕಂಥ ಶಬ್ದಕ್ಕೆ ಬಳಸ್ತಾರೆ. ಸೊ ಅಂದ್ರೆ ಕದರ್ ಇರ್ತೈತೆ ಆ ಸಿನಿಮಾದೊಳಗೆ ಅಂತ. ಆ ಸಿನಿಮಾವನ್ನು ಒಂದು ಬರ್ತ್ಡೇ ದಿನವೇ ವಿಶ್ ಮಾಡುವುದ್ರ ಮುಖಾಂತರ ಅಥವಾ ಶುಭಾಶಯನ ಕೋರೋದ್ರ ಮುಖಾಂತರ ಆ ಒಂದು ಸಿನಿಮಾದ ಟೈಟ್ಲ್ ಲಾಂಚ್ ಮಾಡಿದರು ಅಥವಾ ಟೈಟ್ಲ್ ಅನೌನ್ಸ್ ಮಾಡಿದರು. ಓಕೆ, ಅದೆಲ್ಲ ಗೊತ್ತಿರುವಂಥ ವಿಚಾರ. ಈಗ ಆ ಸಿನಿಮಾಕ್ಕೆ ಹೀರೋಯಿನಿ ಯಾರು ಅದಾರ, ಯಾರು ಆಗಬಲ್ಲರು? ಆ ಸಿನಿಮಾವನ್ನು ಪೋಸ್ಟ್ರು ಅನೌನ್ಸ್ಮೆಂಟ್ ಮಾಡ್ಬೇಕಂತ ಸಂದರ್ಭದೊಳಗೆ ಎಲ್ಲರೂ ಕೂಡ ಕೇಳ್ತಾರಲ್ಲಿ ಏನಪ್ಪ ಅಂತಂದ್ರೆ ಈ ಸಿನಿಮಾಕ್ಕೆ ಹೀರೋಯಿನಿ ಕಾವ್ಯನೇ ಅದಾಳನಂತೆ. ಡೈರೆಕ್ಟರ್ ಪಾಪ ಏನೂ ಹೇಳಂಗಿಲ್ಲ, ನಗುತ್ತಾರ, ಅವರಿಬ್ಬರ ಮಧ್ಯೆ ಒಂದಷ್ಟು ಸಂಭಾಷಣೆ ಆಗ್ತದೆ, ಆದರೂ ಕೂಡ ಯಾವುದನ್ನು ಕೂಡ ಹೊರಗೆ ಹೇಳಂಗಿಲ್ಲ. ಅಲ್ಲಿ ಕಾವ್ಯ ಹೆಸರು ಭಾಳ ಕೇಳಿ ಬರ್ತದ. ಸೊ ಹಂಗಾಗಿ ಅದು ಏನು ಆಕತ್ತೈತಿ ಮುಂದಿನ ದಿನಮಾನಗಳೊಳಗೆ ಅನ್ನೋದಂತೂ ಗೊತ್ತಾಗ್ಬಲ್ತ. ಆದರೆ ಈಗಿನ ಸದ್ಯದ ಪರಿಸ್ಥಿತಿ ಒಳಗೆ ಕಾವ್ಯಗಳನ್ನು ಫೈನಲ್ ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ನಾನು ಮೊದಲೇ ಕೂಡ ಹೇಳಿದ್ದೆ. ಆದರೆ ಇಲ್ಲಿ ಹೊಸ ವಿಚಾರ ಏನಪ್ಪ ಅಂದರೆ ಗಿಲ್ಲಿ ಹುಟ್ಟುಹಬ್ಬಕ್ಕೆ ಕಾವ್ಯ ವಿಶ್ ಮಾಡಲಿಲ್ಲ ಯಾಕೆ ಅಂತಕ್ಕಂಥ ವಿಚಾರ ಹೊರಗಡೆ ಬರೋಕಚ್ಚೈತಿ. ನಿನ್ನೆ ಯಾವುದೋ ಒಂದು ಸಿನಿಮಾದ ಬಗ್ಗೆ ಕೂಡ ಆಕೆ ಸ್ಟೋರಿ ಹಾಕ್ಕೊಂಡಿದ್ಲು. ಈಕೆ ಅಂತಿರ್ತೀವಿ, ಮತ್ತು ದೊಡ್ಡ ಬಿಲ್ಡಪ್ ತೊಗೊಳಕ್ಕೆ ಹೋಗ್ಬೇಡ್ರಿ, ನಮ್ಮ ಭಾಷೆನೇ ಹಿಂಗಿರ್ತದೆ. ಸೊ ನಾವು ಹಂಗೆ ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೇಕು ಅಂತ ರೆಡಿಯಾಗಿ ಕೂತ್ಕೊಂಡ್ರೆ ಏನೂ ಮಾತಾಡೋರಲ್ಲ. ಅವು ನಮಗೆ ತಲೆಯೊಳಗೆ ಏನು ಬರ್ತದೆ ಅದನ್ನು ಮಾತಾಡಿಬಿಡೋರು. ನಾವು ಹುಚ್ಚುಚ್ಚು ಮಾತಾಡೋಂಗಿಲ್ಲ, ಹೆಚ್ಚು ಮಾತಾಡೋಂಗಿಲ್ಲ. ತಲೆಯಾಗ ಏನು ಬರ್ತದೆ, ಇಲ್ಲಿ ಏನಿರ್ತದೆ, ತಲೆಯಾಗ ಏನು ಬರ್ತದೆ ಅದು ಬಾಯಾಗ ಅದು ಬರ್ತಿರ್ತದೆ ಅಷ್ಟೇ. ಆಕಿ ಅಂದು ಏಕವಚನದ ಮಾತಾಡಿದಿ, ಈಕೆ ಅಂದು ಬಹುವಚನದ ಮಾತಾಡಿ, ನಿಂಬುದು ಬಹುದೊಡ್ಡ ತಗೊಂಬಂದು ಇಲ್ಲಿ ಇಡಬಾಡ್ರಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರಮ್ಮ. ಯಾಕೆ ವಿಶ್ ಮಾಡಲಿಲ್ಲ? ವಿಶ್ ಮಾಡೋಕೆ ಆಕಿ ವೈಯಕ್ತಿಕವಾಗಿಯೇ ವಿಶ್ ಮಾಡಿರ್ತಾಳೆ. ಎಲ್ಲರಿಗೂ ಯಾಕೆ ವಿಶ್ ಮಾಡಬೇಕು, ಗೊತ್ತಾಗಂಗೆ ಯಾಕೆ ವಿಶ್ ಮಾಡ್ಬೇಕು, ಇದು ಭಾಳ ದೊಡ್ಡ ಚರ್ಚೆ ನಡೆದುಬಿಟ್ಟದೆ ನಮ್ಮಂಥ ಯೂಟ್ಯೂಬರ್ಸ್ಗಳು ಮತ್ತು ಒಂದಷ್ಟು ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಒಳಗೆ. ಕಾವ್ಯ ವಿಶ್ ಮಾಡಲಿಲ್ಲ, ಕಾವ್ಯ ಹಿಂಗೆ ಗಿಲ್ಲಿಯನ್ನು ಬಳಸ್ಕೊಂಡ್ಲು, ಗಿಲ್ಲಿಯಿಂದ ಫೇಮ್ ತೊಗೊಂಡ್ಲು, ಗಿಲ್ಲಿಯಿಂದನೇ ಯಾಕೆ ಫೈನಲ್ವರೆಗೂ ಬಂದ್ಲು ಅಂತಕ್ಕಂಥ ವಿಚಾರ ಹೊರಗಡೆ ಅಡ್ಡಾಡಕೈತಿ ಬಿಡತ್ತೆ. ಕಾವ್ಯ ವ್ಯಕ್ತಿತ್ವನೇ ಒಂಥರ, ಆಕಿ ಹೆಂಗೆ ಇರ್ತಾಳೆ ಅನ್ನೋದು ಗೊತ್ತಾಗಿಲ್ಲ ನಮಗೆ. ಒಂದೇ ವಿಚಾರ ಏನಪ್ಪ ಅಂತಂದ್ರೆ ಆಕೆ ನನಗನ್ಸಿ ಮಟ್ಟಿಗೆ ಆ ಗಿಲ್ಲಿ ನೋಡಿದ್ರೆ ಫೈನಲ್ ಬರೋವರೆಗೂ, ಫೈನಲ್ ಗೆಲ್ಲೋವರೆಗೂ, ಗೆದ್ದ ಮೇಲೂ ಕೂಡ ಕಾವ್ಯ ನಂಗೆ ಭಾಳ ಸಪೋರ್ಟ್ ಮಾಡ್ಯಾಳಂತ ಅಷ್ಟೊಂದು ಸ್ನೇಹವನ್ನು ತೋರಿಸಿದ್ದ ಗಿಲ್ಲಿ. ಸೊ ಅದೇ ರೀತಿ ಕಾವ್ಯ ಕೂಡ ಆತನಿಗೆ ಅಷ್ಟೊಂದು ಸ್ನೇಹವನ್ನು ತೋರಿಸಾಳೆ. ಬಟ್ ಅಲ್ಲೊಂದು ಸ್ವಲ್ಪ ಧನುಷ್ ಅವರು ಮೈಂಡ್ ವಾಶ್ ಮಾಡ್ತಿರೋದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದೇನೋ, ಅದು ಬಿಟ್ಟರೆ ಮತ್ತೊಂದೇನಿಲ್ಲ. ಸೊ ಆಕೆ ಕೂಡ ವೈಯಕ್ತಿಕವಾಗಿ ವಿಶ್ ಮಾಡಿರ್ಬೋದು. ಇಲ್ಲಿ ಏನಪ್ಪ ಅಂದ್ರೆ ಅವರಿಬ್ಬರು ಕಾಂಟ್ರವರ್ಸಿ ಭಾಳ ಆಗಿಬಿಡ್ತಾವೆ. ಅವರಿಬ್ಬರು ಏನೇ ಮಾತಾಡಿದ್ರು ಕೂಡ, ಎಲ್ಲೇ ನಡೆದಾಡಿದ್ರು ಕೂಡ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿಬಿಡ್ತಾನೆ ಅನ್ನೋದು ಕಾರಣಕ್ಕೋಸ್ಕರ ಹೇಳಿರ್ಲಿಕ್ಕಿಲ್ಲ ಮೋಸ್ಟ್ಲಿ ಬಹಿರಂಗವಾಗಿ. ಮತ್ತೊಂದು ಏನಪ್ಪ ಅಂದ್ರೆ ಬಹುತೇಕ ಖಚಿತ ಈ ಪಳಾರ್ ಸಿನಿಮಾಕ್ಕೆ ಕಾವ್ಯಾಳೆ ಹೀರೋಯಿನ್ ಹಾಕ್ತಾಳೆ ಅನ್ನೋದು. ಮತ್ತೊಂದು ಬಹುತೇಕ ಈಗ ಊಹೆಗಳ ಮುಖ್ಯಾಂತರ, ನನ್ನ ಊಹೆಗಳ ಮುಖ್ಯಾಂತರ. ಈಗ ನಮ್ಮಿಬ್ಬರ ಮಧ್ಯೆ ಏನಿಲ್ಲಪ್ಪ ಅಂದರೆ 100 ಮಂದಿ ಮುಂದೆ ಏನಾರ ಅಡ್ಡಾಡ್ತಿರ್ತೀವಿ ನಾವು. ಈಗ ಒಂದು ಉದಾಹರಣೆಪ್ಪ, ಯಾವುದಾರ ಹುಡುಗಿನ ಗಾಡಿ ಮ್ಯಾಗ ಕರ್ಕೊಂಡು ಹೊಂಟಿವಪ್ಪ ಅಂದ್ರೆ ಆಕಿ ನಮ್ಮ ಅಕ್ಕ, ತಂಗಿ ಅಥವಾ ಸ್ನೇಹಿತೆ ಆಗಿತ್ತಪ್ಪ ಅಂದ್ರೆ ಯಾರು ನೋಡ್ಲೇವ ಅವ್ನು ಯಾಕೆ ತಲೆ ಕೆಡಿಸ್ಕೊ ಹೋಗ್ಬೇಕು, ಆರಾಮ್ ಹೋಗ್ತಿರ್ತೀವಿ ಬರ್ತಾಯಿರ್ತೀವಿ. ಅದೇ ನಮ್ಮ ಹುಡುಗಿ ಆಗಿದ್ಲಪ್ಪ ಅಂದ್ರೆ, ಅಥವಾ ನಾವೇನಾರು ಲವ್ ಮಾಡೋ ಹುಡುಗಿನೇ ಗಾಡಿ ಮ್ಯಾಗ ಕುಂದಿಸ್ಕೊಂಡು ಹೊಂಟಿವಿ ಅಂದ್ರೆ ಸ್ಕಾರ್ಪ್ ಹಾಕ್ಕೊಂಡು, ನಾವು ಮಾಸ್ಕ್ ಹಾಕ್ಕೊಂಡು, ಯಾರು ನೋಡ್ತಾರೆ ಬಾ ಅಂತ ಅಲ್ಲಿ ಹಂಚ್ಕೊಂಡು ಓಡಾಡೋದು, ಇಲ್ಲಿ ಹಂಚ್ಕೊಂಡು ಬರೋದು, ಹಂಗೆ ಸರ್ರಂತ ಹೋಗಿಬಿಡೋದು, ಹಿಂಗೆ ಸರ್ರಂತ ಬಂದುಬಿಡೋದು, ಮುಖ ಮುಚ್ಕೊಂಡು ಓಡಾಡೋದು ಮಾಡ್ತಿರ್ತೀವಿ. ಸೊ ಹಂಗೆ ಇವರಿಬ್ಬರಲ್ಲಿ ಒಂದಷ್ಟು ನಿಜವಾಗ್ಲೂ ಏನಾರ ಸ್ನೇಹ ಇತ್ತಪ್ಪ ಅಂತಂತಂದ್ರೆ ಅದು ನಿನ್ನೆ ವಿಶ್ ಮಾಡಬೇಕಾಗಿತ್ತು. ಬೇರೊಂದು ರೀತಿಯಲ್ಲಿ ನನ್ನ ಊಹಾತ್ಮಕ ವಿಚಾರಗಳದೊಳಗೆ ಆಕೆ ಒಂದಷ್ಟು ಮನಸ್ಸಿನಲ್ಲಿ, ಈತನ ಒಂದಷ್ಟು ಮನಸ್ಸಲ್ಲಿ ಒಂದಷ್ಟು ಭಾವನೆಗಳ ಮೂಡಿರ್ಬೋದು, ಹೇಳೋಕ್ಕಾಗಿಲ್ಲ. ಈಗ ಆಲ್ರೆಡಿ ನಿಮಗೆ ಗೊತ್ತಿರುವಂಗೆ ರಾಧಿಕಾ ಪಂಡಿತ್ ಮತ್ತು ಯಶ್ ಅವರು ಮೊದಲ ಸಿನಿಮಾದೊಳಗೆ ಆ್ಯಕ್ಟ್ ಮಾಡಿದ್ರು, ಅವರು ಮೊದಲ ಪರಿಚಯ ಇದ್ದರು. ಆದರೂ ಕೂಡ ಎಲ್ಲಿ ಗೊತ್ತಾಗಲಾರ್ದಂಗೆ ಮೇಂಟೈನ್ ಮಾಡಿದ್ರೆ ಅದಾದಮೇಲೆ ಒಂದಷ್ಟು ಪ್ರೀತಿ ಆಯಿತು. ಅದ್ರಂಗೆ ಬಿಗ್ ಬಾಸ್ ಮನೆಯೊಳಗೆ ಇವರಿಬ್ಬರ ಮಧ್ಯದಲ್ಲಿ ಯಾವುದೇ ಪ್ರೀತಿ ಇರಲಿಲ್ಲ.
ಏನೋ ಒಂದಿಷ್ಟು ಅವ ಕಾಮಿಡಿ ಮಾಡ್ತತ್ತ, ಒಂದಷ್ಟು ಈಕಿ ಒಂದು ಸ್ವಲ್ಪ ರೇಗಿಸ್ತಿದ್ಲು, ಇಬ್ಬರ ನಡುವೆ ಒಂದಷ್ಟು ಕಾಂಬಿನೇಷನ್ ಚೆನ್ನಾಗಿತ್ತು, ಜನಕ್ಕೂ ಅರ್ಥ ಆಗಿತ್ತು, ಗಿಲ್ಲಿಗೆ ಮನೋಭಾವನೆ ಕೂಡ ಅರ್ಥ ಆಗಿತ್ತು. ಅವ್ನು ಹೊರಗೆ ಹಿಂಗೆ ಹೋದ್ರೆ ಹಿಂಗೆ ನಡೀತದಂತೆ ಗೊತ್ತಿತ್ತು. ಸೊ ಹಂಗಾಗಿ ಅವರಿಬ್ಬರ ಮಧ್ಯೆ ಒಂದಷ್ಟು ಕಾಮಿಡಿ ಅಂತ ತಿಳ್ಕೊಂಡು ನಾವೆಲ್ಲರೂ ಒಂದಕ್ಕೊಂದು ವಿಚಾರ ಮಾಡಿದ್ವಿ. ಈಗ ಹೊರಗಡೆ ಬಂದ ಮೇಲೆ ಇಬ್ಬರ ಮನಸ್ಸಲ್ಲೂ ಕೂಡ ಒಂದಷ್ಟು ಇರಬಹುದು ಅಂತಕ್ಕಂಥ ವಿಚಾರ ನನ್ನದಪ್ಪ. ಇರಲಿ ಅಂತಕ್ಕಂಥದ್ದು ಭಾಳಷ್ಟು ಜನರ ವಿಚಾರ, ಬರೀ ಇರಬಹುದು ಅಂತ ನಾ ಹೇಳಕತ್ತೀನಿ, ಇರಲಿ ಇದೇ ಥರ ಇರಲಿ ಅಂತ ಇರ್ತಕ್ಕಂಥದ್ದು ಭಾಳಷ್ಟು ಜನರ ವಿಚಾರ. ಸೊ ಹಂಗೆ ಈ ರೀತಿಯಾಗಿ ಚರ್ಚೆ ನಡೆದದ. ವಿಶ್ ಮಾಡಿರ್ಲಿಕ್ಕೆ ಒಂದೇ ಒಂದು ಕಾರಣ, ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ, ಇದು ಆದಷ್ಟು ಬೇಗ ಹೊರಗಡೆ ಬರ್ತದೆ ಮತ್ತು ಜನರು ಕೂಡ ಇದನ್ನು ಮರೆಯಂಗಿಲ್ಲ. ಬರೀ ಇದನ್ನು ವಿಚಾರ ಮಾಡ್ಕೋತ ಕೂತು ಬಿಡ್ತಾರೆ. ನಾವಿಬ್ಬರು ಏನಾರ ಒಂದು ಸ್ವಲ್ಪ ಭೇಟಿ ಆಗೋದಿರಲಿ, ನಾವಿಬ್ಬರು ಒಂದು ಸ್ವಲ್ಪ ಎಲ್ಲರೂ ಹೋಗೋದಿರಲಿ, ದೊಡ್ಡ ಮಟ್ಟಿಗೆ ಚರ್ಚೆ ಆಗಿಬಿಡ್ತದೆ ಅಂತೇಳಿ ವಿಚಾರ ಮಾಡಿ ಅಲ್ಲಿಗೆ ನಿಂದಿರಿಸ್ಯಾರ. ಅದಾದ ನಂತರ ಮುಂದಿನ ದಿನಮಾನಗಳು ಇವರಿಬ್ಬರ ಬಗ್ಗೆ ಏನೇನು ಚರ್ಚೆ ನಡೀತೈತೆ ಗೊತ್ತಿಲ್ಲ, ಅದು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗ್ತದೆ. ಈಗಿರುವಂತಹ ಸದ್ಯದ ಮಾಹಿತಿ ಏನಪ್ಪ ಅಂತಂತಂದರೆ, ಕಾವ್ಯಾಳಿ ಬಹುತೇಕವಾಗಿ ಗಿಲ್ಲಿ ನಟನ ಸಿನಿಮಾಕ್ಕೆ ಹೀರೋಯಿನ್ ಆಗ್ಬೋದಂತಕ್ಕಂಥದ್ದು ಬಹುದೊಡ್ಡ ಚರ್ಚೆ ನಡೆದದ. ಆತನಿಗೆ ಸಿನಿಮಾದೊಳಗೆ ಹಳ್ಳಿ ವ್ಯಕ್ತಿ ಹೆಂಗಿರ್ತಾನೆ ಹಂಗಿರ್ಬೇಕು ವ್ಯಕ್ತಿತ್ವ. ಮತ್ತು ಹೀರೋಯಿನ್ ಯಾರಾಗಲಿ, ಒಬ್ರು ಇರ್ತಾರೋ ಇಬ್ಬರು ಇರ್ತಾರೋ ಗೊತ್ತಿಲ್ಲ, ಹಲವಾರು ಪೋಸ್ಟರ್ಗಳು ಓಡಾಡಕತ್ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ಹೆಂಗೆ ಚರ್ಚೆ ಆಕತ್ತೋ ಗೊತ್ತಿಲ್ಲ. ಮತ್ತು ಏನಪ್ಪ ಅಂದ್ರೆ ನಮ್ಮದು ಇಷ್ಟ ವಿಚಾರ, ಖುಷಿಯಾಗಲಿ, ಅದು ಹೀರೋಯಿನ್ ಯಾರಾಗಲಿ, ಹೀರೋ ನಮ್ಮ ಗಿಲ್ಲಿ ಅದನ್ನು ಸಾಕಿ ಈ ಸಿನಿಮಾನ ಗೆಲ್ಲಿಸಿ ಬಿಡಮ್ಮ. ನಾವೆಲ್ಲರೂ ಕೂಡ ಕರ್ನಾಟಕದಾದಂಥ ಆತನ ಅಭಿಮಾನಿಗಳಿದ್ದೀವಿ. ಸಿನಿಮಾ ಗೆಲ್ಲಬೇಕು, ಅದಕ್ಕೆ ಮತ್ತೊಂದು ಯಶಸ್ಸು ಸಿಗಬೇಕು. ಆತನ ಮಾಡಿರುವಂಥ ಸಿನಿಮಾ ಎಲ್ಲವಸು ಕೂಡ ಹಿಟ್ ಆಗಬೇಕು, 100 ಡೇಸ್ ಪಕ್ಕಾ ಓಡ್ಬೇಕಂಥದ್ದು ಮಾತ್ರ ನಮ್ಮೆಲ್ಲರ ಆಸೆ. ಸೊ ಹಂಗಾಗಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸಕತ್ತೈತಿ, ಕಾವ್ಯ ಹುಟ್ಟುಹಬ್ಬಕ್ಕೆ ಯಾಕೆ ವಿಶ್ ಮಾಡಲಿಲ್ಲ ಅಂತಕ್ಕಂಥ ನಿಮ್ಮಲ್ಲಿ ಏನಾರ ಹೊಸ ವಿಚಾರಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಕತ್ತೀವಿ. ಧನ್ಯವಾದಗಳು.